ಕಾಂತಾರ ಚಾಪ್ಟರ್ 1ರಲ್ಲಿ ರಾಕೇಶ್ ಪೂಜಾರಿ ಅವರು ನಟನೆ ಮಾಡಿದ್ದಾರೆ. ಅವರ ಮಾತುಗಳು ಕಚಗುಳಿ ಕೊಡುತ್ತವೆ, ನಟನೆ ಇಷ್ಟ ಆಗುತ್ತೆ. ಅವರ ಕಾಮಿಡಿ ಟೈಮಿಂಗ್ಸ್ ಕೂಡ ನಮಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಈ ಸಂದರ್ಭದಲ್ಲಿ ಇರಬೇಕು ಅಂತ ನಮಗೆ ತುಂಬಾ ಕಾಡ್ತಾ ಇರುತ್ತೆ. ಅವರು ಕಾಮಿಡಿ ಕಿಲಾಡಿಗಳಿಂದ ಬಂದವರು, ಅಲ್ಲಿ ಕೂಡ ಗೆದ್ದು ಬೀಗಿದ್ರು, ನಟನೆಯಲ್ಲಿ ಕೂಡ ಪಳಗಿದ್ರು. ಹಾಗಾಗಿ ಸಿನಿಮಾದಲ್ಲಿ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬಂದವು. ಕಾಂತಾರದಲ್ಲಿ ಅವರ ನಟನೆ ನೋಡಿದ ಮೇಲೆ ಈ ಸಿನಿಮಾ ಬಿಡುಗಡೆ ಆದ ನಂತರ ತುಂಬ ಅವಕಾಶಗಳು ಅವರನ್ನು ಹುಡುಕಿಕೊಂಡು ಬರ್ತಿತ್ತೋ ಏನೋ, ಆದರೆ ಅವರು ಈಗ ಇಲ್ಲ. ಹಾಗಾಗಿ ಒಂದೊಳ್ಳೆ ನಟನನ್ನು ಕಳೆದುಕೊಂಡ ವ್ಯಥೆ ಅಂತೂ ಖಂಡಿತ ಇರುತ್ತೆ. ಅವರ ಈ ಕಾಂತಾರದ ಸಿನಿಮಾದಲ್ಲಿ ಅವರು ನವೀನ್ ಡಿ ಪಾಟೀಲ್ ಜೊತೆ ಅಪ್ಪ ಮಗನ ಕಾಂಬಿನೇಷನಲ್ಲಿ ನಟನೆ ಮಾಡಿದ್ದಾರೆ. ಇಬ್ಬರ ನಟನೆ ನೋಡೋಕ್ಕೂ ಮುದ ನೀಡುತ್ತೆ. ತಂದೆಯ ಕ್ಯಾರೆಕ್ಟ್ರು, ತಂದೆಗೆ ತಕ್ಕ ಮಗ ಕುಳ್ಳಗಿರೋದು, ಅದನ್ನೆಲ್ಲ ನೋಡಿ ರಿಷಬ್ ಶೆಟ್ಟಿ ತುಂಬ ಚೆನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರ ಕಾಮಿಡಿ ಕೂಡ ಕಾಂತಾರ ಚಾಪ್ಟರ್ 1ರಲ್ಲಿ ತುಂಬಾ ವರ್ಕ್ ಆಗಿದೆ. ಕಾಂತಾರ ಚಾಪ್ಟರ್ 1ರಲ್ಲಿ ಇವರ ನಟನೆ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.